ಸಿಎಂ ಬದಲಾವಣೆ ಆಗುತ್ತೆ ಸರ್. ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇಲ್ಲ. ಸಂಕ್ರಾಂತಿಗೆ ದುಡಿದ್ರೆ ತಮ್ಮಗಿರೋ ಮಾಹಿತಿ ಅವ್ರನ್ನೇ ಕೇಳು. ನಾವು ಹೇಳ್ದೋ ಕೊಡಿದ್ದೆ, ಯಾಕೆಂದರೆ ಡಿ ಕೆನೂ ಕೂಡ ಪಾರ್ಟಿಗೆ ದುಡಿದಿರೋನ್ರಿ. ನಾವೆಲ್ಲ 1980ನೇ ಇಸ್ವಿಯಿಂದ ಯೂತ್ ಕಾಂಗ್ರೆಸ್ಸಿಂದನೂ ಬಂದವು. 74-75ರಲ್ಲಿ ನಾವೆಲ್ಲ ಯೂತ್ ಕಾಂಗ್ರೆಸ್ ಆಫೀಸ್ ಬೇಯರ್ಸ್ ಆಗಿ ಸ್ಟೇಟ್ ಅಲ್ಲಿಂದ ದುಡ್ಕೊಂಡು ಬಂದವ್ರು ನಾವು. ಈಗ ನಾನು ಎಲ್ಲೇ ಇರಲಿ ನನಗೆ, ಯಾಕೆಂದರೆ ಕಾಂಗ್ರೆಸ್ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಯಾಕೆಂದರೆ ಅದು ಋಣ ಇದೆ ನಮಗೆಲ್ಲರಿಗೂ ಕೂಡ. ಹಾಗಾಗಿ ಡಿ ಕೆ ಕಾಂಗ್ರೆಸ್ಗಾಗಿ ಈಗ ಡಿ ಕೆ ಬಂದರೆ ಯಾವ ಊರಿಗೆ ಹೋದ್ರೂ ಒಂದು 50 ಹುಡುಗರು ಬರ್ತಾರೆ. ಕಾಂಗ್ರೆಸ್ನವರು, ಯಾವುದೋ ಜಾತಿಯವರಲ್ಲ, ಕಾಂಗ್ರೆಸ್ನವರು. ಹಂಗೆ ಡಿ ಕೆ ಕಾಂಗ್ರೆಸ್ಗೋಸ್ಕರ ದುಡಿದಾನೆ, ಕಾಂಗ್ರೆಸ್ ಕಟ್ಟಿದ್ದಾನೆ, ಕಾಂಗ್ರೆಸ್ಗೋಸ್ಕರ ಹಲವಾರು ಹಣ ಖರ್ಚು ಮಾಡ್ಕೊಂಡಿದ್ದಾನೆ. ಒಂದು ಅವಕಾಶ ಕೊಡಿ. ಜನತಂತ್ರ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬ ಕೂತ್ಕೊಳ್ಳೋಕ್ಕೇನು ಮಹಾರಾಜ ಅಲ್ಲ. ಹಿಂದೆ ಒಂದ್ಸಲ ಪತ್ರ ಬಂದಿದ್ರಿ ಹೈಕಮಾಂಡ್ಗೆ ಸಿಎಂ ವಿಚಾರವಾಗಿ. ಈಗ ಈ ಪರಿಸ್ಥಿತಿಯಲ್ಲಿ ಬರೆಯುವಂತ ಇದೆಯಾ? ಈ ಕಾಗದ ಓದೋಕ್ಕೆ ಪುರ್ಸೊತ್ತಿರೋರು ಯಾರು? ಕಾಗದ ಓದೋಕ್ಕೆ ರಾಹುಲ್ ಗಾಂಧಿಗೂ ಪುರ್ಸೊತ್ತಿಲ್ಲ. ಸಿದ್ದರಾಮಯ್ಯ ಪೂರ ಓದೋದೇ ಇಲ್ವಲ್ಲ ಇವ್ರನ್ನು. ಇದ್ದಾರೆ, ನಮ್ಮ ರಾಜ್ಯದವರು ಇದ್ದಾರೆ. ನಮ್ಮ ಖರ್ಗೆನೇ ಹೈಕಮಾಂಡ್ ತಿಳಿಸ್ತೀನಿ. ನಾನು ಹೈಕಮಾಂಡ್ ಅಂತ ಹೇಳೋ ಧೈರ್ಯ ಇಲ್ಲ ಖರ್ಗೆ ಅವ್ರಿಗೆ. ಏನು ಸಚ್ಚ ಸೀನಿಯರ್ ಫೆಲೋ. ಈಗ ನೋಡಿ, ಇವರು ದಲಿತ ಮುಖ್ಯಮಂತ್ರಿ ಅಂತಾರಲ್ಲ, ತಿರುಗಿ ಮಾತಾಡ್ತಾರೆ. ಈಗ ಇದೇ ಡಿ ಕೆ ಶಿವಕುಮಾರ್ನ ಕೇಳಿದ್ರು ಒಂದು ಸರ್ತಿ, ಖರ್ಗೆ ಅವರು ಮುಖ್ಯಮಂತ್ರಿ ಆದರೆ ಬಿಟ್ಕೊಡ್ತೀರಾ ನೀವು? ಬೇಸ್ ಮಾಡಿ ಸರ್, ನನಗೆ ಬೇಡ ಅಂತ ಆ ಉದಾರತ್ವ ಇಲ್ವಲ್ರಿ. ಅವತ್ತೇ ಹೇಳ್ದ, ಎಸ್ ಮಾಡಿ ನೀವು, ಖರ್ಗೆ ಸಾಹೇಬರು ನೀವು ಮುಖ್ಯಮಂತ್ರಿ ಮಾಡೋದಾದರೆ ನಾನು ರೆಡಿ, ನಾನು ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಹೇಳಿದ್ನಲ್ರಿ. ಯಾರು ಏನೋ ಹೋಗಿ ಅಂತ ಹೇಳಿ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ನಂಗೆ ಆಯ್ತು ಕತೆ. ಸಿಎಂ ಬದಲಾವಣೆ ಆಗುತ್ತೆ ಸರ್. ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇಲ್ಲ. ಸಂಕ್ರಾಂತಿಗೆ ದುಡಿದ್ರೆ ತಮ್ಮಗಿರೋ ಮಾಹಿತಿ ಅವ್ರನ್ನೇ ಕೇಳು. ನಾವು ಹೇಳ್ದೋ ಕೊಡಿದ್ದೆ, ಯಾಕೆಂದರೆ ಡಿ ಕೆನೂ ಕೂಡ ಪಾರ್ಟಿಗೆ ದುಡಿದಿರೋನ್ರಿ. ನಾವೆಲ್ಲ 1980ನೇ ಇಸ್ವಿಯಿಂದ ಯೂತ್ ಕಾಂಗ್ರೆಸ್ಸಿಂದನೂ ಬಂದವು. 74-75ರಲ್ಲಿ ನಾವೆಲ್ಲ ಯೂತ್ ಕಾಂಗ್ರೆಸ್ ಆಫೀಸ್ ಬೇಯರ್ಸ್ ಆಗಿ ಸ್ಟೇಟ್ ಅಲ್ಲಿಂದ ದುಡ್ಕೊಂಡು ಬಂದವ್ರು ನಾವು. ಈಗ ನಾನು ಎಲ್ಲೇ ಇರಲಿ ನನಗೆ, ಯಾಕೆಂದರೆ ಕಾಂಗ್ರೆಸ್ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಯಾಕೆಂದರೆ ಅದು ಋಣ ಇದೆ ನಮಗೆಲ್ಲರಿಗೂ ಕೂಡ. ಹಾಗಾಗಿ ಡಿ ಕೆ ಕಾಂಗ್ರೆಸ್ಗಾಗಿ ಈಗ ಡಿ ಕೆ ಬಂದರೆ ಯಾವ ಊರಿಗೆ ಹೋದ್ರೂ ಒಂದು 50 ಹುಡುಗರು ಬರ್ತಾರೆ. ಕಾಂಗ್ರೆಸ್ನವರು, ಯಾವುದೋ ಜಾತಿಯವರಲ್ಲ, ಕಾಂಗ್ರೆಸ್ನವರು. ಹಂಗೆ ಡಿ ಕೆ ಕಾಂಗ್ರೆಸ್ಗೋಸ್ಕರ ದುಡಿದಾನೆ, ಕಾಂಗ್ರೆಸ್ ಕಟ್ಟಿದ್ದಾನೆ, ಕಾಂಗ್ರೆಸ್ಗೋಸ್ಕರ ಹಲವಾರು ಹಣ ಖರ್ಚು ಮಾಡ್ಕೊಂಡಿದ್ದಾನೆ. ಒಂದು ಅವಕಾಶ ಕೊಡಿ. ಜನತಂತ್ರ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬ ಕೂತ್ಕೊಳ್ಳೋಕ್ಕೇನು ಮಹಾರಾಜ ಅಲ್ಲ. ಹಿಂದೆ ಒಂದ್ಸಲ ಪತ್ರ ಬಂದಿದ್ರಿ ಹೈಕಮಾಂಡ್ಗೆ ಸಿಎಂ ವಿಚಾರವಾಗಿ. ಈಗ ಈ ಪರಿಸ್ಥಿತಿಯಲ್ಲಿ ಬರೆಯುವಂತ ಇದೆಯಾ? ಈ ಕಾಗದ ಓದೋಕ್ಕೆ ಪುರ್ಸೊತ್ತಿರೋರು ಯಾರು? ಕಾಗದ ಓದೋಕ್ಕೆ ರಾಹುಲ್ ಗಾಂಧಿಗೂ ಪುರ್ಸೊತ್ತಿಲ್ಲ. ಸಿದ್ದರಾಮಯ್ಯ ಪೂರ ಓದೋದೇ ಇಲ್ವಲ್ಲ ಇವ್ರನ್ನು. ಇದ್ದಾರೆ, ನಮ್ಮ ರಾಜ್ಯದವರು ಇದ್ದಾರೆ. ನಮ್ಮ ಖರ್ಗೆನೇ ಹೈಕಮಾಂಡ್ ತಿಳಿಸ್ತೀನಿ. ನಾನು ಹೈಕಮಾಂಡ್ ಅಂತ ಹೇಳೋ ಧೈರ್ಯ ಇಲ್ಲ ಖರ್ಗೆ ಅವ್ರಿಗೆ. ಏನು ಸಚ್ಚ ಸೀನಿಯರ್ ಫೆಲೋ. ಈಗ ನೋಡಿ, ಇವರು ದಲಿತ ಮುಖ್ಯಮಂತ್ರಿ ಅಂತಾರಲ್ಲ, ತಿರುಗಿ ಮಾತಾಡ್ತಾರೆ. ಈಗ ಇದೇ ಡಿ ಕೆ ಶಿವಕುಮಾರ್ನ ಕೇಳಿದ್ರು ಒಂದು ಸರ್ತಿ, ಖರ್ಗೆ ಅವರು ಮುಖ್ಯಮಂತ್ರಿ ಆದರೆ ಬಿಟ್ಕೊಡ್ತೀರಾ ನೀವು? ಬೇಸ್ ಮಾಡಿ ಸರ್, ನನಗೆ ಬೇಡ ಅಂತ ಆ ಉದಾರತ್ವ ಇಲ್ವಲ್ರಿ. ಅವತ್ತೇ ಹೇಳ್ದ, ಎಸ್ ಮಾಡಿ ನೀವು, ಖರ್ಗೆ ಸಾಹೇಬರು ನೀವು ಮುಖ್ಯಮಂತ್ರಿ ಮಾಡೋದಾದರೆ ನಾನು ರೆಡಿ, ನಾನು ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಹೇಳಿದ್ನಲ್ರಿ. ಯಾರು ಏನೋ ಹೋಗಿ ಅಂತ ಹೇಳಿ.
ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನಂಗೆ ಆಯ್ತು ಕತೆ.